ಬರೋಬ್ಬರಿ 50 ವರ್ಷಗಳ ಈ ಹಿಂದಿನ ಈ ದಿನ ಬಹುಶಃ ಭಾರತೀಯರು ಮರೆಯೋದಕ್ಕೆ ಸಾಧ್ಯ ಇಲ್ಲ. 1975 ಜೂನ್ 25ರಂದು ಭಾರತದ ಇತಿಹಾಸದಲ್ಲಿ ಕರಾಳ ದಿನವಾಗಿ ದಾಖಲಾಗಿದೆ. ಭಾರತದ ಪ್ರಜಾಪ್ರಭುತ್ವ ನೀತಿಯನ್ನ ಸರ್ವನಾಶ ಮಾಡಿದ ದಿನ ಅಂತ ಅಂದಿನ ಹಳೆಯ ತಲೆಮಾರಿನ ಜನರೆಲ್ಲ ಈ ದಿನವನ್ನ ನೆನಪಿಸಿಕೊಳ್ತಾರೆ. ಅಂದು 1975 ಜೂನ್ 25ರಂದು ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗಿತ್ತು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ರಾಷ್ಟ್ರದಾದ್ಯಂತ ತುರ್ತು ಪರಿಸ್ಥಿತಿ ಘೋಷಿಸಿದ್ರು. ಈ ತುರ್ತು ಪರಿಸ್ಥಿತಿ 1977ರ ಮಾರ್ಚ್ 21ರವರೆಗೂ ಅಂದ್ರೆ 21 ದಿನಗಳ ಕಾಲ ಮುಂದುವರಿಯಿತು. ಇದೀಗ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ ಬರೋಬ್ಬರಿ 50 ವರ್ಷಗಳಾಗಿದೆ. ಹಾಗಾದ್ರೆ ತುರ್ತು ಪರಿಸ್ಥಿತಿ ಅಂದ್ರೇನು? ಅದು ಭಾರತದಲ್ಲಿ ಹೇಗೆ ಹೇರಲ್ಪಟ್ಟಿದೆ? ಇಂದಿರಾ ಗಾಂಧಿ ಈ ನಿರ್ಧಾರ ಕೈಗೊಂಡಿದ್ದು ಯಾಕೆ? ನೋಡ್ತಾ ಹೋಗೋಣ. ಭಾರತದಲ್ಲಿ ತುರ್ತು ಪರಿಸ್ಥಿತಿ 1975 ಜೂನ್ 25ರಂದು ಘೋಷಣೆಯಾಗಿತ್ತು. 1975ರಿಂದ 1977ರವರೆಗೆ 21 ತಿಂಗಳ ಅವಧಿಯಾಗಿತ್ತು. ಅಂದಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ದೇಶದಾದ್ಯಂತ ತುರ್ತು ಪರಿಸ್ಥಿತಿ ಘೋಷಿಸಿದ್ರು. ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಸಂವಿಧಾನದ 352ನೇ ವಿಧಿಯ ಅಡಿಯಲ್ಲಿ ಅಧಿಕೃತವಾಗಿ ಎಮರ್ಜೆನ್ಸಿ ಘೋಷಿಸಿದ್ರು. ತುರ್ತು ಪರಿಸ್ಥಿತಿ 25 ಜೂನ್ 1975ರಿಂದ 21 ಮಾರ್ಚ್ 1977ರಂದು ಹಿಂಪಡೆಯುವವರೆಗೂ ಜಾರಿಯಾಗಿತ್ತು. ತುರ್ತು ಪರಿಸ್ಥಿತಿಯನ್ನ ಹೇರುವ ಅಂತಿಮ ನಿರ್ಧಾರವನ್ನ ಇಂದಿರಾ ಗಾಂಧಿಯವರು ಪ್ರಸ್ತಾಪಿಸಿದ್ರು. ಭಾರತದ ರಾಷ್ಟ್ರಪತಿಯವರು ಒಪ್ಪಿಕೊಂಡ್ರು. ನಂತರ ಕ್ಯಾಬಿನೆಟ್ ಮತ್ತು ಸಂಸತ್ ಅನುಮೋದಿಸಿತು. ಇದು ಭಾರತದ ಇತಿಹಾಸದಲ್ಲಿ ವಿವಾದಾತ್ಮಕ ಅವಧಿಯಾಗಿದೆ. ಭಾರತದ ಇತಿಹಾಸದಲ್ಲಿ ಇದನ್ನ ಕಪ್ಪು ಚುಕ್ಕೆ ಅಂತ ಉಲ್ಲೇಖಿಸಲಾಗಿದೆ. ಇದನ್ನ ಭಾರತೀಯ ಇತಿಹಾಸದ ಕಪ್ಪು ಚುಕ್ಕೆ ಅಂತಾನೆ ಟೀಕಿಸಲಾಗುತ್ತೆ. ಈ ತುರ್ತು ಪರಿಸ್ಥಿತಿಯನ್ನ ಭಾರತದ ಸಂವಿಧಾನದ 352ನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರೀಯ ಒಗ್ಗಟ್ಟು ಮತ್ತು ಸುರಕ್ಷತೆಗೆ ಒಡ್ಡಿರುವ ಗಂಭೀರ ಬೆದರಿಕೆ ಅನ್ನೋ ಕಾರಣಕ್ಕೆ ಘೋಷಿಸಲಾಗಿತ್ತು. 1970ರ ದಶಕದಲ್ಲಿ ಭಾರತ ಆರ್ಥಿಕ ಕೊರತೆ, ಹಣದುಬ್ಬರ, ಬರ, ರಾಜಕೀಯ ಅಸ್ಥಿರತೆಯಿಂದ ಬಳಲ್ತಾ ಇತ್ತು. ಇಂದಿರಾ ಗಾಂಧಿಯವರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಭ್ರಷ್ಟಾಚಾರ ಮತ್ತು ದುರಾಡಳಿತದ ಆರೋಪಗಳನ್ನು ಮಾಡಿದವು. ಇಂದಿರಾ ಗಾಂಧಿಯವರಿಂದ 1971ರ ಸಂಸತ್ತಿನ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದ ರಾಜನಾರಾಯಣ್ ಅವರು ಕೇಸ್ ಹಾಕ್ತಾರೆ. ಈ ನಡುವೆ ಹೈಕೋರ್ಟ್ ಕಟಕಟೆಯಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ನಿಲ್ಲಬೇಕಾಗಿತ್ತು. ಇಂದಿರಾ ಗಾಂಧಿಯವರಿಂದ 1971ರ ಸಂಸತ್ತಿನ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದ ರಾಜನಾರಾಯಣ್ ಕೇಸ್ ಹಾಕ್ತಾರೆ. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಚುನಾವಣೆಯ ವಂಚನೆ ಮತ್ತು ಚುನಾವಣಾ ಉದ್ದೇಶಗಳಿಗಾಗಿ ಸರ್ಕಾರಿ ಯಂತ್ರೋಪಕರಣಗಳ ಬಳಕೆಯ ಪ್ರಕರಣವನ್ನ ದಾಖಲಿಸಿದರು. ಶಾಂತಿಭೂಷಣ್ ಅವರು ನಾರಾಯಣ್ ಪರವಾಗಿ ಹೋರಾಡ್ತಾರೆ. ಈ ವೇಳೆ ಇಂದಿರಾ ಗಾಂಧಿಯವರನ್ನ ಹೈಕೋರ್ಟ್ನಲ್ಲಿ ಕ್ರಾಸ್ ಎಕ್ಸಾಮಿನ್ ಮಾಡಲಾಯಿತು. ಹೌದು, ಇಂದಿರಾ ಗಾಂಧಿ ವಿರುದ್ಧ ಕೋರ್ಟ್ ಕಠಿಣ ಕ್ರಮಕ್ಕೆ ಮುಂದಾಗುತ್ತೆ. 12 ಜೂನ್ 1975ರಂದು ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ತೀರ್ಪು ನೀಡುತ್ತಾರೆ. ಇಂದಿರಾ ಗಾಂಧಿಯವರು ತಮ್ಮ ಚುನಾವಣಾ ಪ್ರಚಾರಕ್ಕಾಗಿ ಸರ್ಕಾರಿ ಯಂತ್ರಗಳನ್ನ ದುರುಪಯೋಗ ಪಡಿಸಿಕೊಂಡ ಆರೋಪದಲ್ಲಿ ತಪ್ಪಿತಸ್ಥರೆಂದು ಘೋಷಿಸಿದ್ರು. ನ್ಯಾಯಾಲಯ 1971ರ ಇಂದಿರಾ ಗಾಂಧಿ ಗೆಲುವನ್ನ ಅನೂರ್ಜಿತ ಅಂತ ಘೋಷಿಸುತ್ತೆ. ಈ ವೇಳೆ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ವಿಪಕ್ಷಗಳು ದೊಡ್ಡ ಪ್ರಮಾಣದ ಆಂದೋಲನ ಆರಂಭಿಸಿದ್ವು. ಸರ್ಕಾರದ ರಾಜೀನಾಮೆಗೆ ಒತ್ತಾಯಿಸಿದ್ವು. ಇದರಿಂದಾಗಿ ಇಂದಿರಾ ಗಾಂಧಿಯವರಿಗೆ ರಾಜಕೀಯ ಸಂಕಷ್ಟ ಎದುರಾಗುತ್ತೆ. ಹೌದು, ಇಂದಿರಾ ಗಾಂಧಿಯವರನ್ನ ಲೋಕಸಭಾ ಸದಸ್ಯ ಅಂದರೆ ಎಂಪಿ ಸ್ಥಾನದಿಂದ ಪದಚ್ಯುತಿಗೊಳಿಸುವಂತಾಯಿತು. ಹೆಚ್ಚುವರಿಯಾಗಿ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನ್ಯಾಯಾಲಯ ಇಂದಿರಾ ಗಾಂಧಿಗೆ ನಿಷೇಧ ಹೇರುತ್ತೆ. ಮತದಾರರಿಗೆ ಲಂಚ ಮತ್ತು ಚುನಾವಣಾ ದುಷ್ಕೃತ್ಯಗಳಂತಹ ಗಂಭೀರ ಆರೋಪಗಳನ್ನ ಕೈಬಿಡಲಾಯಿತು. ಆದರೆ ಸರ್ಕಾರಿ ಯಂತ್ರವನ್ನ ದುರುಪಯೋಗಪಡಿಸಿಕೊಂಡಿದ್ದಕ್ಕಾಗಿ ಮಾಜಿ ಪ್ರಧಾನಿಯನ್ನ ಹೊಣೆಗಾರರನ್ನಾಗಿ ಮಾಡಲಾಯಿತು. ಸುಪ್ರೀಂ ಮೆಟ್ಟಿಲೇರ್ತಾರೆ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು. ಸುಪ್ರೀಂ ನ್ಯಾಯಮೂರ್ತಿ ವಿ.ಆರ್. ಕೃಷ್ಣ ಅಯ್ಯರ್ 24 ಜೂನ್ 1975ರಂದು ಹೈಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿದ್ರು. ಇಂದಿರಾ ಗಾಂಧಿಯವರು ಸಂಸದರಾಗಿ ಪಡೆದ ಎಲ್ಲಾ ಸವಲತ್ತುಗಳನ್ನು ನಿಲ್ಲಿಸಿ ಅವರನ್ನ ಮತದಾನದಿಂದ ನಿಷೇಧಿಸುವಂತೆ ಆದೇಶಿಸಿದ್ರು. ಆದರೆ ಅವರ ಮನವಿಯ ಇತ್ಯರ್ಥಕ್ಕೆ ಬಾಕಿ ಇರುವವರೆಗೆ ಪ್ರಧಾನಿಯಾಗಿ ಮುಂದುವರಿಯಲು ಅವಕಾಶ ನೀಡಲಾಯಿತು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸಿದ್ಧಾರ್ಥ ಶಂಕರ್ ರೇ ಅವರು ಆಂತರಿಕ ತುರ್ತು ಸ್ಥಿತಿ ಹೇರಲು ಪ್ರಧಾನಿಗೆ ಪ್ರಸ್ತಾಪಿಸಿದ್ರು. ಆಂತರಿಕ ಗೊಂದಲಗಳಿಂದ ಭಾರತದ ಭದ್ರತೆಗೆ ಅಪಾಯವಿದೆ ಎಂದು ಇಂದಿರಾ ಅವರು ಪಡೆದ ಮಾಹಿತಿಯ ಆಧಾರದ ಮೇಲೆ
ಘೋಷಣೆಯನ್ನ ಹೊರಡಿಸಲು ರಾಷ್ಟ್ರಪತಿಗಳಿಗೆ ಪತ್ರವನ್ನ ಅವರು ರಚಿಸಿದ್ರು. ನಂತರ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು 25 ಜೂನ್ 1975 ರಾತ್ರಿ ಮಧ್ಯರಾತ್ರಿಯ ಗಡಿಯಾರ ಹೊಡೆಯುವ ಕೆಲವೇ ನಿಮಿಷಗಳ ಮೊದಲು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ರು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪ್ರತಿಪಕ್ಷದ ಸಾವಿರಾರು ಹಿರಿಯ ನಾಯಕರು, ಪತ್ರಕರ್ತರನ್ನೆಲ್ಲ ಜೈಲಿಗಟ್ಟಲಾಯಿತು. ಪತ್ರಿಕಾ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಯಿತು. ಬಹಳಷ್ಟು ನಿಷ್ಠಾವಂತ ಕಾಂಗ್ರೆಸ್ಸಿಗರು ಪಕ್ಷವನ್ನ ತೊರೆದು ಬಿಟ್ರು. ಇಂದಿರಾ ಆಡಳಿತದ ವಿರುದ್ಧ ಗಟ್ಟಿ ಧ್ವನಿ ಎತ್ತಿದವರನ್ನ ಬಂಧಿಸಲಾಯಿತು. ಸಾಂವಿಧಾನಿಕ ನೀತಿಗೆ ವಿರುದ್ಧವಾಗಿ ಸಂಸತ್ತಿನ ಹೊರಗೆ ತಮಗೆ ಬೇಕಾದ ರೀತಿ ಕಾನೂನನ್ನ ಇಂದಿರಾ ಬದಲಾಯಿಸಿಕೊಂಡ್ರು ಅನ್ನೋ ಆರೋಪ ಇದೆ. ಕಾಂಗ್ರೆಸ್ಸೇತರ ರಾಜ್ಯಗಳ ಚುನಾಯಿತ ಸರ್ಕಾರವನ್ನ ವಜಾಗೊಳಿಸಲಾಯಿತು. ಸಂವಿಧಾನದ 19ನೇ ವಿಧಿಯ ಅಡಿಯಲ್ಲಿ ಒದಗಿಸಲಾದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಒಕ್ಕೂಟ ಸ್ಥಾಪನೆ, ಸಂಚಾರ ಸ್ವಾತಂತ್ರ್ಯವನ್ನ ತಾತ್ಕಾಲಿಕವಾಗಿ ರದ್ದುಪಡಿಸಲಾಯಿತು. ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಇದರ ಅಡಿಯಲ್ಲಿ ಸಾವಿರಾರು ರಾಜಕೀಯ ಕಾರ್ಯಕರ್ತರು, ವಿಪಕ್ಷ ನಾಯಕರು, ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ ಮುಂತಾದವರನ್ನ ಬಂಧಿಸಲಾಯಿತು. ಪತ್ರಿಕೆಗಳ ಮೇಲೆ ಕಟ್ಟುನಿಟ್ಟಿನ ಸೆನ್ಸಾರ್ಶಿಪ್ ಹೇರಲಾಯಿತು. ಸುದ್ದಿಯನ್ನ ಪ್ರಕಾಶಿಸುವ ಮೊದಲು ಸರ್ಕಾರದ ಅನುಮತಿ ಕಡ್ಡಾಯವಾಗಿತ್ತು. ಅನೇಕ ಪತ್ರಕರ್ತರನ್ನ ಬಂಧಿಸಲಾಯಿತು. ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರಗಳನ್ನು ನೀಡಲಾಯಿತು. ನ್ಯಾಯಾಂಗಕ್ಕೂ ಮೂಗುದಾರ ಹಾಕಿದ್ರು ಇಂದಿರಾ ಗಾಂಧಿ. ಅಂದು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿದ ಹಲವರನ್ನ ಇಂದಿರಾ ಸೆರೆಮನೆಗೆ ತಳ್ಳಿಬಿಟ್ರು. ವಿಜಯರಾಜೇ ಸಿಂಧಿಯಾ, ಜಯಪ್ರಕಾಶ್ ನಾರಾಯಣ್, ರಾಜ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ಜೀವತ್ರಾಮ್ ಕೃಪಲಾನಿ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಅರುಣ್ ಜೇಟ್ಲಿ, ಸತ್ಯೇಂದ್ರ ನಾರಾಯಣ್ ಸಿನ್ಹಾ, ಜೈಪುರದ ರಾಣಿ ಗಾಯತ್ರಿ ದೇವಿ ಸೇರಿದಂತೆ ಲಕ್ಷಾಂತರ ನಾಯಕರನ್ನ ಬಂಧಿಸಿ ಜೈಲಿಗಟ್ಟಲಾಯಿತು. ಕೆಲವು ರಾಜಕೀಯ ಪಕ್ಷಗಳೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಜಮಾತೆ ಇಸ್ಲಾಮಿಯಂತಹ ಸಂಘಟನೆಗಳನ್ನ ನಿಷೇಧಿಸಲಾಯಿತು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಆರ್ಎಸ್ಎಸ್ ಮತ್ತು ಸಿಖ್ ಸಮುದಾಯದಿಂದ ಪ್ರಬಲ ಪ್ರತಿರೋಧ ಕಂಡುಬಂದಿತ್ತು. 18 ಜನವರಿ 1977ರಂದು ಇಂದಿರಾ ಗಾಂಧಿಯವರು ಮಾರ್ಚ್ನಲ್ಲಿ ಚುನಾವಣೆ ನಡೆಸುವುದಾಗಿ ಘೋಷಿಸಿದ್ರು. ಈ ವೇಳೆ ಎಲ್ಲ ರಾಜಕೀಯ ಕೈದಿಗಳನ್ನ ಬಿಡುಗಡೆ ಮಾಡಿದ್ರು. ಆದರೂ ತುರ್ತು ಪರಿಸ್ಥಿತಿಯು ಅಧಿಕೃತವಾಗಿ 23 ಮಾರ್ಚ್ 1977ರಂದು ಕೊನೆಗೊಂಡಿತು. 1977 ಮಾರ್ಚ್ನಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಮತ್ತು ಸಂಜಯ್ ಇಬ್ಬರು ತಮ್ಮ ಲೋಕಸಭಾ ಸ್ಥಾನಗಳನ್ನ ಕಳೆದುಕೊಳ್ಳಬೇಕಾಯಿತು. ಹಾಗೆಯೇ ಉತ್ತರ ರಾಜ್ಯಗಳಾದ ಬಿಹಾರ, ಉತ್ತರ ಪ್ರದೇಶದ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತರು. ಅನೇಕ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರು ಇಂದಿರಾ ಗಾಂಧಿಯವರಿಂದ ಅಂತರವನ್ನ ಕಾಯ್ದುಕೊಂಡು ದೂರವಾಗಿ ಬಿಟ್ರು. ಕಾಂಗ್ರೆಸ್ನ ಕೇವಲ 153 ಸ್ಥಾನಗಳಿಗೆ ಇಳಿಸಲಾಯಿತು. 1977ರ ಚುನಾವಣೆಯಲ್ಲಿ ವಿಪಕ್ಷಗಳ ಒಕ್ಕೂಟವಾದ ಜನತಾ ಪಕ್ಷ ಭಾರೀ ಬಹುಮತದೊಂದಿಗೆ ಗೆಲುವು ಸಾಧಿಸಿತು. ಮೊರಾರ್ಜಿ ದೇಸಾಯಿ ಭಾರತದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಯಾದರು.